ಬೀದರ್ನ ಮೊಳಕೇರ ಅಂದರೆ ಅನುಮಾನಾಸ್ಪದ ವಸ್ತು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ರಾಮಕ್ಕೆ ಸಚಿವ ಈಶ್ವರ್ ಖಂಡ್ರೆ ರಹೀಂ ಖಾನ್ ಭೇಟಿ ಕೊಟ್ಟಿದ್ದಾರೆ. ಎಲ್ಲಿ ಬ್ಲಾಸ್ಟ್ ಆಗಿದ್ದು, ಕೆಮಿಕಲ್ ಎಲ್ಲಿತ್ತು ಅಂತ ಹೇಳಿ ಎಸ್ಪಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಬೀದರ್ನ ಮೊಳಕೇರಾದಲ್ಲಿ ಅನುಮಾನಾಸ್ಪದ ವಸ್ತು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಈಶ್ವರ್ ಖಂಡ್ರೆ ಮತ್ತು ರಹೀಂ ಖಾನ್ ಅವರು ಆ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಎಲ್ಲಿ ಬ್ಲಾಸ್ಟ್ ಆಗಿದ್ದು, ಕೆಮಿಕಲ್ ಎಲ್ಲಿತ್ತು ಅಂತ ಹೇಳಿ ಎಸ್ಪಿಗೆ ಪ್ರಶ್ನೆ ಮಾಡಿದ್ದಾರೆ. ಈಶ್ವರ್ ಖಂಡ್ರೆ ಎದುರು ಗಾಯಾಳು ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಪಾಪ ಮಕ್ಕಳಿಗೆ ಚಿಕಿತ್ಸೆ ನೀಡುವ ಭರವಸೆಯನ್ನು ನೀಡಿದ್ದಾರೆ ಈಶ್ವರ್ ಖಂಡ್ರೆ. ಸ್ಫೋಟದ ಬಗ್ಗೆ ಸಚಿವರ ಮುಂದೆ ಇಂಚಿಂಚು ಮಾಹಿತಿಯನ್ನ ಗ್ರಾಮಸ್ಥರು ಬಿಚ್ಚಿಟ್ಟಿದ್ದಾರೆ. ಸ್ಫೋಟದ ತೀವ್ರತೆ ಕೇಳಿ ಈಶ್ವರ್ ಖಂಡ್ರೆ ಅವರು ಶಾಕ್ ಆಗಿದ್ದಾರೆ. ಈ ಹಿಂದೆ ಸ್ಫೋಟ ಆಗಿದ್ದು ಸರ್ಕಾರದ ಗಮನಕ್ಕೆ ಬಂದಿರಲಿಲ್ಲ. ಸರ್ಕಾರ ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿದೆ ಅಂತ ಖಂಡ್ರೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಜಕ್ಕೂ ಆಶ್ಚರ್ಯ, ಅದ್ಯಾವುದೋ ಪೇಂಟ್ ಮಾಡ್ತಾ ಇದ್ರಂತೆ, ಶೈನಿಂಗ್ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿ ಅಳ್ಳಾಡಿಸಿದಾಗ ಅದು ಬ್ಲಾಸ್ಟ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಮಾಹಿತಿ ಇದೆ. ಸೊ ಈ ಸಂದರ್ಭದಲ್ಲಿ ಒಂದಿಷ್ಟು ಜನ ಪಾಪ ಗಾಯಗೊಂಡಿದ್ದಾರೆ. ಸ್ವತಃ ಈಗ ಸಚಿವರು ಕೂಡ ಅಲ್ಲಿ ಭೇಟಿ ಮಾಡಿ ಕುಟುಂಬಸ್ಥರನ್ನ ಮಾತಾಡಿಸಿದ್ದಾರೆ, SP ಅವರನ್ನ ಮಾತಾಡಿಸಿದ್ದಾರೆ. ಅದು ಸಲಕ್ಕೆ ಮಕ್ಕಳದ್ದು ಇದಾಗಿದ್ದ ಸಲುವಾಗಿ ಇಷ್ಟು ದೊಡ್ಡ ಚರ್ಚೆ ಆಗಿದೆ. ಈಗ ಆ 7 ತಿಂಗಳು ನಡೆದ ಆದ್ರೂ ಯಾವುದೇ ಸ್ಟೇಟ್ಮೆಂಟ್ ಅಂತ ಕೊಡ್ತಾ ಇಲ್ಲ ನಮಗೆ ಊರವರಿಗೆ. ಆದ್ರೆ ಊರ ಜನರು ಭಾಳ ಇದ್ದವ್ರ. ಈಗ ಒಂದು ತಿಂಗಳಿಂದ, ಈಗ ಒಂದು 20 ದಿವಸದಿಂದ ಮೊಳಕೇರದಲ್ಲಿ ಬದೇಶ್ವರ ಜಾತ್ರೆ ದೊಡ್ಡದಾಯ್ತು. ಆದ್ರೆ ಆ ಟೈಮ್ನಾಗ ಆದ್ರೆ ಇವತ್ತು ಅವರೆಲ್ಲ ಸೇರಿ ನಾವು ಆ ಒಂದು ಸ್ಥಳ ವೀಕ್ಷಣೆ ಮಾಡಿದ್ದೇವೆ. ವಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತು ಗುರುನಾನಕ್ ಆಸ್ಪತ್ರೆಯಲ್ಲಿ ಏನು ಗಾಯಾಳುಗಳು ಚಿಕಿತ್ಸೆ ಪಡಿತಾ ಇದ್ದಾರೆ ಅವ್ರಿಗೂ ಭೇಟಿ ಆಗಿದ್ದೇವೆ. ಸರ್ಕಾರದ ವತಿಯಿಂದ ಗಾಯಾಳುಗಳ ವೆಚ್ಚವನ್ನು ಭರಿಸಬೇಕು ಅನ್ನುವಂತ ಒಂದು ಸೂಚನೆಯನ್ನು ಜಿಲ್ಲಾಡಳಿತಕ್ಕೆ ನಾನು ಕೊಟ್ಟಿದ್ದೇನೆ. ಮತ್ತೆ ವೈದ್ಯಾಧಿಕಾರಿಗಳಿಗೆ ಅವರಿಗೆ ಸೂಕ್ತವಾದಂತ ನಿಗಾ ಇಕ್ಕಿ ಉತ್ತಮವಾದಂತ ಚಿಕಿತ್ಸೆ ಕೊಡಬೇಕು ಅನ್ನುವಂತ ಒಂದು ಮಾತನ್ನು ನಾವು ಅವರಿಗೆ ಹೇಳಿದ್ದೇವೆ. ಈ ಒಂದು ಪ್ರಕರಣ ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ. ಇದರ ಉನ್ನತ ಮಟ್ಟದ ತನಿಖೆ ಆಗ್ತಾ ಇದೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಈಗಾಗಲೇ ಈ ಕೆಮಿಕಲ್ ತಜ್ಞರಿಗೆ ಆಹ್ವಾನ ಮಾಡಿದ್ದಾರೆ, FSL ಗೆ ಕಳಿಸಿದ್ದಾರೆ. ಮತ್ತೆ ಯಾರು ಈ ಒಂದು ಕೆಮಿಕಲ್ ತಂದಿದ್ರು ಅವರ ಮೇಲೆ ಕ್ರಮನೂ ಆಗ್ತಾ ಇದೆ, FIR ಆಗಿದೆ. ಹೀಗಾಗಿ ಇದು ಇಂಥದ್ದು ಮರುಕಳಿಸಬಾರದು. ಮತ್ತು ಈಗ ಯಾರು ಮಾಡಿದ್ದಾರೆ ಅವ್ರು ಯಾರೇ ಇರಲಿ, ಎಷ್ಟೇ ದೊಡ್ಡ ವ್ಯಕ್ತಿಗಳಿರಲಿ, ಯಾರ್ಯಾರು ಶಾಮೀಲಾಗಿದ್ದಾರೆ, ಯಾರು ಕಾರಣಕರ್ತರಾಗಿದ್ದಾರೆ, ಅಧಿಕಾರಿಗಳ ನಿರ್ಲಕ್ಷ್ಯ ಇದ್ರೂ ಸಹಿತ ಅವರನ್ನು ಸೇರಿಸಿಕೊಂಡು ಇವತ್ತು ಕಠಿಣವಾದಂತ ಒಂದು ಕಾನೂನು ರೀತಿಯ ಕ್ರಮ ಆಗ್ಬೇಕು ಅನ್ನುವಂಥದ್ದು ನಾನು ಈಗಾಗಲೇ ಹೇಳಿದ್ದೇನೆ. ಇವತ್ತು ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇವೆ. ಮತ್ತೆ ನಾವೆಲ್ಲ ಭೇಟಿ ಕೊಟ್ಟು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲರೂ